ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೇರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ. ಪಿಎಸ್ಐ ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೇರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೇರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೇರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೇರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ
ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ. ಕೆಆರ್ಪುರಂನಲ್ಲಿ ಕರೆಂಟ್ ಶಾಕ್ನಿಂದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಪ್ರಕರಣ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಬಾಲಕನ ಮರಣೋತ್ತರ ಪರೀಕ್ಷೆಗೆ ಮೆಮೊ ಕೊಡಲು ಬಂದಿದ್ದಾರೆ ಪಿಎಸ್ಐ. ಕೊನೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಮೊ ನೀಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆ ನಂತರ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ವಿಕ್ಟೋರಿಯಾದಿಂದ ಕೆಆರ್ಪುರಂ ಮನೆಗೆ ಮೃತದೇಹ ರವಾನಿಸಲಾಗಿದೆ. ಕೆಆರ್ಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಬಾಲಕ ಸಾವು ಪ್ರಕರಣ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಆರ್ಪುರ ಪೊಲೀಸರು ಆಗಮಿಸಿದ್ದಾರೆ.